ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಶಾಸಕರಾದ ಡಾಕ್ಟರ್ ಸಿದ್ದಲಿಂಗಪ್ಪ ಪಾಟೀಲ್ ಅವರು ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ರಾಜ್ಯ ಸರ್ಕಾರ ತಮ್ಮ ಸರ್ಕಾರವನ್ನು ಉಳಿಸಿಕೊಳ್ಳಲು ಗ್ಯಾರಂಟಿ ಯೋಜನೆಗಳನ್ನು ಮುಂದೂಡಲು ಬೆಲೆ ಏರಿಕೆಯನ್ನು ಮಾಡುತ್ತಿದೆ. ಇದರಿಂದ ಸಾಮಾನ್ಯ ಜನರಿಗೆ ಮತ್ತಷ್ಟು ಹೊರೆಯಾಗುತ್ತಿದೆ ಎಂದು ಶಾಸಕರಾದ ಡಾಕ್ಟರ್ ಸಿದ್ದಲಿಂಗಪ್ಪ ಪಾಟೀಲ್ ಅವರು ಕಿಡಿಕಾರಿದರು. ಇಂದು ಹುಮನಾಬಾದ್ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಅನೇಕ ಕಡೆ ಬೆಲೆ ಏರಿಕೆಯನ್ನು ಮಾಡಿದೆ. ಅದೇ ರೀತಿಯಾಗಿ ಟ್ರಾಫಿಕ್ ಪೊಲೀಸ್ ಮತ್ತು ಇನ್ನಿತರ ಕಡೆಯೂ ಕೂಡ ಬಹಳಷ್ಟು ಏರಿಕೆಯನ್ನ ಮತ್ತು ಒತ್ತಡವನ್ನು ಹಾಕುತ್ತಿದ್ದಾರೆ ಎಂದು ಕಿಡಿಕಾರಿದರು. ಎಷ್ಟು ಜನ ಸೇರ್ಬೋದು? ಟ್ರಾಫಿಕ್ ನಿಯಮಗಳು ಮೀರಿ ಇಲ್ಲಿ ನಿಲ್ತಾ ಇದ್ರು ಕೂಡ ಅದೇ ಟ್ರಾಫಿಕ್ ಪೊಲೀಸ್ ಅಧಿಕಾರಿಗಳು ಯಾವುದೇ ರೀತಿ ಕೆಲಸ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ರು ಸರ್. ಟ್ರಾಫಿಕ್ ಪೊಲೀಸ್ ಅಧಿಕಾರಿಗಳಿಗೆ ನೀವು ಶಾಸಕರಾಗಿ ಏನು ಸೂಚನೆ ಕೊಡಲಿ? ನಾನು ಸೂಚನೆ ಅದೇ ಕೊಟ್ಟಿನಿ. ಫಸ್ಟ್ ಮೊದಲ ಈಗಾಗಲೇ ಬಿತ್ತನೆ ನಡೀತಾ ಇದೆ. ರೈತರು ಇವತ್ತು ಕಾಪು ಬೀಜ ಎಲ್ಲ ತೊಗೊಂಡು ಹೋಗ್ಬೇಕಂತಂದ್ರೆ ಅವ್ರ ಗಾಡಿ ಮ್ಯಾಗ ಹೋಗ್ತಾರ. ಈಗ ಹಳ್ಳಿ ಪಳ್ಳಿಗೆ ಈಗ ಬಂದು ಇಲ್ಲಿ ಹುಮ್ನಾಬಾದ್ಲಿಂದ ಒಯ್ಬೋದು, ಅಲ್ಲಿಂದ ಒಯ್ಬೋದು. ಅವೆಲ್ಲ ಟ್ರಾಫಿಕ್ದು ಎಲ್ಲಿ ಇದೆ ಅದನ್ನು ನೋಡೋದು ಬಿಟ್ಟು ಇವತ್ತು ಅವು ನೋಡ್ರಿ, ಗೊತ್ತಾ ಎಲ್ಲಿದೆ 10 ಸರ್ತಿ ನಾ ಹೇಳಿನಿ. ಇವತ್ತು ಇಲ್ಲೇ ನೋಡಿ, ನಮ್ದು ಅಂಬೇಡ್ಕರ್ ಸರ್ಕಲ್ ಹತ್ರ ಎಷ್ಟು ಟ್ರಾಫಿಕ್ ಆಗ್ತಾ ಇದೆ. ಮತ್ತು ಕೆಳಗಡೆ ಅಂಬೇಡ್ಕರ್ ಸರ್ಕಲ್ಲಿಂದ ಬಾಜಾರ್ಗೆ ಹೋಗ್ಬೇಕಂತಂದ್ರೆ ಎಲ್ಲರೂ ನಿಮಗೆ ಟ್ರಾಫಿಕ್ ಪೊಲೀಸ್ದವ್ರು ಕಾಣ್ತಾರೆ. ಎಲ್ಲೂ ಕೂಡ ಇರಲ್ಲ. ಎಲ್ಲಿ ಕಾಣ್ತಾರ ಅಂತಂದ್ರೆ ಎಲ್ಲಿ ಕೇಸ್ ಕೊಡೋದಿರ್ತದೋ ಅಲ್ಲಿ ಮಾತ್ರ ಕಾಣ್ತಾರೆ. ಕೇಸ್ ಕೊಡಲಿ, ಕಾನೂನುಬದ್ಧವಾಗಿ ಏನಿದೆ ಕಾನೂನು ಪ್ರಕಾರ ಕೊಡಲಿ. ನಾವು ಅದಕ್ಕೆ ಯಾವುದೂ ಅಭ್ಯಂತರ ಇಲ್ಲ. ಆದರೆ ಕೆಲಸನೂ ಮಾಡಬೇಕು. ಅವರಿಗೆ ಕೂಡ ಏನಿದೆ ಮ್ಯಾಗಿಂದ ಸರ್ಕಾರದಿಂದ ಪ್ರೆಷರೈಸ್ ರೆವೆನ್ಯೂ ಅವ್ರು ಎದಕ್ಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಸರ್ಕಾರ ಬಹುಶಃ ತುಂಬಿಸ್ಕೋಬೇಕು ಅಷ್ಟೇ. ಸರ್, ರೈತರಿಗೆ ಅಷ್ಟೇ ದಂಡ ಹಾಕ್ತಾ ಇದ್ದಾರಾ? ಎಲ್ಲರಿಗೆ, ಜನಸಾಮಾನ್ಯರಿಗೂ ಹಾಕ್ತಾರೆ. ವಿಶೇಷವಾಗಿ ಈಗಾಗಲೇ ನೋಡ್ರಿ, ಹೆಚ್ಚಿನ ರೈತರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಬಹಳಷ್ಟು ಜನರು ರೈತರು ನನಗೆ ಫೋನ್ ಮುಖಾಂತರ ಹೇಳಿದ್ದಾರೆ. ಈಗ ರೈತರು ಬರ್ತಾರ, ಪಾಪ ಅವ್ರು ಬೀಜದ್ದು ಖಾತೆಯಿಂದ ಇಷ್ಟೇ ದುಡ್ಡು ತೊಗೊಂಡು ಬರ್ತಾರೆ. ಒಂದು ಕೇಸ್ ಹಾಕೋರು ಅಂದ್ರೆ 5,000 ರೂಪಾಯಿ, ಹೆಲ್ಮೆಟ್ ಇಲ್ಲಂದ್ರೆ 1000 ರೂಪಾಯಿ ಅದ, ಬ್ಯಾರೇಜ್ ಏನೋ ಇಲ್ಲಾಂದ್ರೆ 500 ರೂಪಾಯಿ ಇದು ಮಾಡ್ತಾರೆ. ಎಲ್ಲಿ ತರಬೇಕು ರೈತರು ಪಾಪ? ಅದಕ್ಕಾಗಿ ಇವರು ನಿಮ್ಮ ಹಸ್ತರೇಖೆ, ಜಾತಕ, ಭಾವಚಿತ್ರ ನೋಡಿ ನಿಮ್ಮ ಜೀವನದ ಭವಿಷ್ಯವನ್ನು ಹೇಳುತ್ತಾರೆ. ವಿದ್ಯೆ, ಉದ್ಯೋಗ, ಮದುವೆ, ಸಂತಾನ, ವಿದೇಶ ಪ್ರಯಾಣ, ಕೋರ್ಟು ಕಚೇರಿ, ಸತಿಪತಿ ಕಲಹ, ಸಾಲಬಾಧೆ, ಇನ್ನೂ ನಿಮ್ಮ ಜೀವನದ ಸರ್ವ ಸಮಸ್ಯೆಗಳಿಗೆ ಶಾಸ್ತ್ರೋಕ್ತವಾಗಿ ಪರಿಹಾರ. ಹಿಂದೆ ಭೇಟಿ ಕೊಡಿ. ವಿಶೇಷ ಸೂಚನೆ: ನೀವು ಹಲವಾರು ಜ್ಯೋತಿಷ್ಯರ ಬಳಿ ಕೇಳಿಯೂ ಕೂಡ ನಿಮ್ಮ ಸಮಸ್ಯೆಗೆ ಪರಿಹಾರ ಕಾಣದೆ ನಿರಾಶರಾಗಿದ್ದರೆ ಒಮ್ಮೆ ಭೇಟಿಯಾಗಿ ಫೋನ್ ಮೂಲಕ ನಿಮ್ಮ ಭೇಟಿಯ ಸಮಯವನ್ನು ಖಚಿತಪಡಿಸಿಕೊಳ್ಳಿ. ಸಂಪರ್ಕಿಸುವ ಸಮಯ ಬೆಳಿಗ್ಗೆ 9 ರಿಂದ ರಾತ್ರಿ 8 ಗಂಟೆಯವರೆಗೆ. ಸಂಪರ್ಕಿಸುವ ವಿಳಾಸ: ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯಾಲಯ, ಪಂಡಿತ್ ಶ್ರೀಕಾಂತ್ ಜೋಶಿ, 2, ಗೋವಾ ಹೋಟೆಲ್ ಹತ್ತಿರ, ಬ್ರಹ್ಮಪುರ, ಗುಲ್ಬರ್ಗ. ಮೊಬೈಲ್ ಸಂಖ್ಯೆ 9980339485.